ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನೀವು ಪೊಲೀಸ್ ಆಗಬೇಕಾ? ನೋಡಿ, 2025 ಮತ್ತು 26ನೇ ಸಾಲಿನಲ್ಲಿ ಮತ್ತೆ ಸುದ್ದಿಯಾಗಿರೋದು ಈ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಕರ್ನಾಟಕದಲ್ಲಿ KSP ಏನಿದೆ, ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನು ಪಠ್ಯಕ್ರಮ ಇರುತ್ತೆ, ಎಷ್ಟು ವಿಷಯಗಳನ್ನು ಓದಬೇಕು, ಆಯ್ಕೆ ಆಗೋದಕ್ಕೆ ಎಷ್ಟು ಅಂಕಗಳನ್ನು ತೆಗಿಬೇಕು ಅನ್ನುವಂಥ ವಿಷಯಗಳನ್ನ ಕುರಿತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಆಸೆ ಈಡೇರಬೇಕಾದ್ರೆ ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನೆಲ್ಲ ವಿಷಯಗಳನ್ನು ಓದಬೇಕು ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಡಿಫ್ರೆಂಟ್ಸ್, ಈಗ ನಾವು ಫಸ್ಟ್ ಕಾನ್ಸೆಪ್ಟಲ್ಲಿ ಪೊಲೀಸ್ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಸಿಲೆಬಸ್ ಏನೇನಿರುತ್ತೆ ಅಂತ ನಾವು ನೋಡೋದಾದರೆ, ಫಸ್ಟ್ ನಮಗಿಲ್ಲಿ 100 ಕ್ವಶನ್ಸ್, 100 ಪ್ರಶ್ನೆಗಳಿರುತ್ತೆ. 100 ಪ್ರಶ್ನೆಗೆ 100 ಅಂಕಗಳಿರುತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ ನಮಗೆ ನಿಗದಿಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಪರೀಕ್ಷಾ ಅವಧಿ ಎಷ್ಟು ಅಂದರೆ 1.5 ಗಂಟೆ ಅಥವಾ 90 ನಿಮಿಷಗಳು ನಿಮಗೆ ಪರೀಕ್ಷಾ ಅವಧಿ ನಿಗದಿಯಾಗಿರುತ್ತೆ ಅಂತಕ್ಕಂಥದ್ದು ಸ್ನೇಹಿತರೆ ಗೊತ್ತಿರಬೇಕು. ಹಾಗಾದರೆ ಸರ್, ಪೊಲೀಸ್ ಕಾನ್ಸ್ಟೇಬಲ್ಗೆ ನಾವು ಎಷ್ಟು ವಿಷಯಗಳನ್ನು ಓದಬೇಕು, ಎಷ್ಟು ವಿಷಯಗಳು ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ನೋಡಿ, ಫಸ್ಟ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಇಲ್ಲಿ, ಸಾಮಾನ್ಯ ಜ್ಞಾನ ಅಂದರೆ ನಿಮಗೆ GK ಅಂತ ಒಂದು ಕಾನ್ಸೆಪ್ಟು, ಇದರಲ್ಲೇ ಕರೆಂಟ್ ಇವೆಂಟ್ಸ್ ಅಂತ ಹೇಳ್ತಾರೆ. ಕರೆಂಟ್ ಇವೆಂಟ್ಸ್ ಅಂದರೆ ಪ್ರಚಲಿತ ವಿದ್ಯಮಾನಗಳು, GK. ಇವೆರಡೂ ಕಾನ್ಸೆಪ್ಟಲ್ಲಿ ಇತ್ತೀಚಿನ ದಿನಗಳ ಪೊಲೀಸ್ ಎಕ್ಸಾಮಲ್ಲಿ ನಿಮಗೆ 5 to 10 or 15 ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಮಿನಿಮಮ್ 5 ಬರುತ್ತೆ, ಮ್ಯಾಕ್ಸಿಮಮ್ 15 ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರುತ್ತೆ. ಇವೆರಡರಲ್ಲೂ ವೇರಿ ಆಗ್ಬೋದು. ನೋಡಿ, ಈ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಹಲವಾರು ಮ್ಯಾಗ್ಝಿನ್ಗಳನ್ನು, ನ್ಯೂಸ್ ಪೇಪರ್ಗಳನ್ನು ಓದ್ತಾ ಇರಬೇಕು. ನೋಡಿ, ನೀವು GK ಟುಡೇ ರೆಫರ್ ಮಾಡ್ಬೋದು, ಅಥವಾ ಈ ಲೂಸೆಂಟ್ ಅಂತ ನಿಮಗೆ ಒಂದು ಇಂಗ್ಲೀಷ್ ಮ್ಯಾಗ್ಝಿನ್ ಬರುತ್ತೆ, ಅಥವಾ ಇಂಗ್ಲೀಷು ಏನು GK ಪೇಪರ್ ಬರುತ್ತೆ, ಅಥವಾ ಅದನ್ನು ಬುಕ್ಸ್ ಆಗಿ ತಗೋಬೋದು. ಈ ಲೂಸೆಂಟ್ GK ಬುಕ್ಸ್ ಜೊತೆಗೆ ನಿಮಗೆ ಸ್ಪರ್ಧಾ ಅರಿವಿರ್ಬೋದು, ಹಾಗೆ ಸ್ಪರ್ಧಾ ವಿಜೇತ ಇರ್ಬೋದು, ಈ ಥರದ ಮ್ಯಾಗ್ಝಿನ್ ಜೊತೆಗೆ ಹೆಚ್ಚುವರಿಯಾಗಿ ನೀವು ಈ ಯೋಜನವನ್ನು ಓದಿದ್ರು ಸಾಕು, ಕವರ್ ಆಗ್ತದೆ. ಮಿಲೇನಿಯಂ ಇಯರ್ ಬುಕ್ಸ್ ಎಲ್ಲ ಹಿಂದೆ ಬರ್ತಾ ಇತ್ತು, ವಾಸವನ್ನು, ಮಿಲೇನಿಯಂ ಮತ್ತೆ ಪ್ರತ್ಯೋಗಿತ ದರ್ಪಣಿ ಇಯರ್ ಬುಕ್ಸ್ಗಳು. ಒಟ್ಟಾರೆಯಾಗಿ ಯಾವುದಾದ್ರೂ ಇಯರ್ ಬುಕ್ಸಲ್ಲಿ ಫಸ್ಟ್ ಸ್ಟ್ಯಾಟಿಕ್ GK ನೋಡ್ಕೊಳ್ಳಿ. ಸ್ಟ್ಯಾಟಿಕ್ GK ಆದಮೇಲೆ ಕರೆಂಟ್ ಇವೆಂಟ್ಸ್ ಏನಿದೆ ಇದನ್ನು ನೋಡ್ಕೊಳ್ಳಿ. ಮಿನಿಮಮ್ 5 ಬರ್ಬೋದು, ಮ್ಯಾಕ್ಸಿಮಮ್ 15 ಮಾರ್ಕ್ಸು ಈಗ ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಎಲ್ಲ ಸೇರಿಬಿಟ್ಟು ಬರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ನಮಗೆ 5 to 15 ಮಾರ್ಕ್ಸ್ ಆದಮೇಲೆ ನಮಗೆ ಹಿಸ್ಟ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು? ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಇತಿಹಾಸ ಅಂತಿದೆ. ನೋಡಿ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ನೀವು 1857 ಅದಕ್ಕಿಂತ ಮುಂಚೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮತ್ತು ಭಾರತದಲ್ಲಿ ಆಡಳಿತ ನೀತಿಯಿಂದ ಕುರಿತು ನೀವು 1947 ಒಂದು ಏನು ಮೈಸೂರು ಚಲೋ ಚಳವಳಿ ಮತ್ತು ಭಾರತ ಸ್ವತಂತ್ರಗೊಂಡವರೆಗೂ ಸಹ ಓದ್ಕೊಂಡ್ರೆ ಇಲ್ಲೇ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬರುತ್ತೆ. ಟೋಟಲ್ ಏನ್ಷಿಯಂಟ್, ಮಿಡಿವಲ್ ಮತ್ತು ಮಾಡರ್ನಲ್ಲಿ ಹೆಚ್ಚು ಮಾಡರ್ನ್ಗೆ ವೇಟೇಜ್ ಕೊಡ್ತಾನೆ. ಇಲ್ಲಿ ಮಿನಿಮಮ್ 15 ಕ್ವಶನ್ಸ್ ಇರುತ್ತೆ. ಹಾಗೆ ನಿಮಗೆ ಮ್ಯಾಕ್ಸಿಮಮ್ 20-25 ಸಹ ಕೆಲವೊಬ್ಬರಲ್ಲಿ ಕೇಳಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈಗಾಗಲೇ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನು ಫಸ್ಟು ಅಧ್ಯಯನ ಮಾಡಬೇಕು. ಈ 8th ಇರ್ಬೋದು, ಹಾಗೆ 9th ಇರ್ಬೋದು, ಹಾಗೆ 10th ಇರ್ಬೋದು, ಹಾಗೆ 11th ಇರ್ಬೋದು, ಹಾಗೆ 12th ಮಾತ್ರ ಓದಲೇಬೇಕು. 12ನೇ ತರಗತಿ ಇತಿಹಾಸ ಪುಸ್ತಕದಲ್ಲಿ ಸಮಗ್ರ ಭಾರತ ಇತಿಹಾಸದ ಬಗ್ಗೆ ಮಾಹಿತಿ ಇರುತ್ತೆ. ನಿಮಗೆ ಈಗಾಗಲೇ ಈ ಮಂಜುನಾಥ್ ಸರ್ ಅವ್ರದ್ದು ಏನಿದೆ ಪುಸ್ತಕ, ಇದು ಸಹ ತುಂಬ ಉಪಯುಕ್ತ ಆಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ, ಸದಾಶಿವ ಸರ್ ಇರ್ಬೋದು, ಅಥವಾ KN ಅಶ್ವಥಪ್ಪ ಅವ್ರು ಇರ್ಬೋದು, ಅಥವಾ ಬೇರೆ ಬೇರೆ ನೋಟ್ಸ್ಗಳು, ಬುಕ್ಸ್ಗಳನ್ನು ಸಹ ಓದ್ಬೋದು. ಭಾಳ ಓದೋದಕ್ಕಿಂತ ಒಂದೇ ಬುಕ್ಸನ್ನು 10 ಸತಿ ಓದಿ ನೀವು ಅದನ್ನು ಕರಗತ ಮಾಡ್ಕೊಳ್ಳೋದು ಒಳ್ಳೇದು ಅನಿಸುತ್ತೆ. ನೋಡಿ, ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ IC ಏನಿದೆ, ICನೂ ಸಹ ನಿಮಗೆ ಮಿನಿಮಮ್ 10 to 15 ಕ್ವಶನ್ಸಿಂದ ಇದು 20ವರೆಗೂ ಬರೋ ಸಾಧ್ಯತೆ ಇರುತ್ತೆ ಎಕ್ಸಾಮಲ್ಲಿ. ಯಾವುದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಲ್ಲಿ ನಿಮಗೆ PS ಗಂಗಾಧರ್ ಸರ್ ಅವ್ರದ್ದು ಇದೆ, ಹಾಗೆ ಈ ಡಾಕ್ಟರ್ KM ಸುರೇಶ್ ಸರ್ ಅವ್ರದ್ದು ಇದೆ, ಹಾಗೆ ಇನ್ನೂ ಬೇರೆ ಬೇರೆ ಲಕ್ಷ್ಮೀಕಾಂತ್ ಸರ್ ಅವ್ರದ್ದು ಇದೆ. ಇವೆಲ್ಲ ಪುಸ್ತಕಗಳನ್ನು ನೀವು ಅಧ್ಯಯನ ಮಾಡ್ಬೋದು. ಇಂಗ್ಲೀಷ್ ಕನ್ನಡ ಮೀಡಿಯಮಲ್ಲಿ ICಗೆ ಸಂಬಂಧಿಸಿದಂಥ ವಿಷಯಗಳನ್ನು ನೀವು ಗಮನಿಸ್ಬೋದು. ಇಲ್ಲಿ 15 ನಿಮಗೆ ಮಿನಿಮಮ್ಮು, ಇಲ್ಲಿ 5 to 15 ಮ್ಯಾಕ್ಸಿಮಮ್ ಮಿನಿಮಮ್ ಇರುತ್ತೆ, ಇಲ್ಲಿ 15 ಇರುತ್ತೆ. ಆಲ್ಮೋಸ್ಟ್ ನಮಗೆ ಹಿಸ್ಟ್ರಿ, IC ಮತ್ತು ಜಿಯೋಗ್ರಫಿ, ಎಕನಾಮಿಕ್ಸಲ್ಲಿ 50 ಕ್ವಶನ್ಸ್ ಕವರ್ ಆಗುತ್ತೆ. ನೋಡಿ, ಈಗ ನಿಮಗೆ ಜಿಯೋಗ್ರಫಿಯಲ್ಲಿ ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದೆ. ಅಂದರೆ 15 to 20 ಮಾರ್ಕ್ಸ್ ಇರುತ್ತೆ. ಅದರಲ್ಲೂ ಕರ್ನಾಟಕ ಜಿಯೋಗ್ರಫಿ ಮೇಲೆ, ಹಾಗೆ ಈ ನದಿಗಳ ಮೇಲೆ ಹೆಚ್ಚಾಗಿ ಬರೋ ಕ್ವಶನ್ಸ್ಗಳು ಹೆಚ್ಚಾಗ್ತಾ ಇದೆ ಅಂತ ಗೊತ್ತಿರಬೇಕು. ಇಲ್ಲೂ ಸಹ 15-20 ಅಂಕಗಳು ಬರುತ್ತೆ. ನಿಮಗೆ ಡಾಕ್ಟರ್ ರಂಗನಾಥ್ ಸರ್ ಅವ್ರದ ಬುಕ್ಸ್ಗಳನ್ನು ಓದ್ಬೋದು, ಅಥವಾ ನಿಮಗೆ 8th, 9th, 10th ಬುಕ್ಸ್ಗಳನ್ನು ಓದ್ಬೋದು. ಹಾಗೆ ಇತ್ತೀಚೆಗೆ ಸುಮಾರು ಪುಸ್ತಕಗಳನ್ನು ನಿಮಗೆ ಬರ್ತಾ ಇದ್ದಾರೆ.
ಟಿ ಆನಂದ್ ಅವ್ರದಂತಿದೆ. ಅದೇ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ತುಂಬಾ ಉಪಯುಕ್ತವಾದಂತ ಡಿ ನಂಜಾನಾಯಕ್ ಅಂತಕ್ಕಂಥವ್ರು ನಮ್ಮ ಸಂಸ್ಥೆಯಿಂದಲೇ ಈ ಕರ್ನಾಟಕ ಜಿಯೋಗ್ರಫಿಯನ್ನ ಬಹಳ ವಿಶೇಷವಾಗಿ ಅದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹೆಚ್ಚು ಉಪಯುಕ್ತ ಆಗೋ ರೀತಿಯಲ್ಲಿ ಬರೆದಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರ್ತೀರಾ. ನೆಕ್ಸ್ಟ್ ಅದೇ ರೀತಿಯಾಗಿ ಎಕನಾಮಿಕ್ಸು 5 to 10 ಬರ್ಬೋದು, ಸ್ವಲ್ಪ ನಿಮಗೆ ಕಡಿಮೆ ಆಗ್ಬೋದು ಇಲ್ಲಿ ಕ್ವಾಂಟಿಟಿಯಲ್ಲಿ. 5ರಿಂದ 10 ಪ್ರಶ್ನೆಗಳು ಹೆಚ್ಚಾಗಿ ಸೆನ್ಸಸ್ ಬಗ್ಗೆ, ಜನಗಣತಿ ಬಗ್ಗೆ, ಹಾಗೆ ಬಡ್ಜೆಟ್ ಬಗ್ಗೆ ಕೇಳ್ಬೋದು. ಮತ್ತೆ 5-year ಪ್ಲಾನ್ಸ್ ಬಗ್ಗೆನೂ ಸಹ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ನೋಡಿ, ಒಟ್ಟಾರೆಯಾಗಿ ನಮಗೆ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಡಿವೈಡ್ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಆಗ್ಲೇ ಗೊತ್ತಿದೆ. ರಘು ಶಿಡ್ಲಘಟ್ಟ ಸರ್ ಅವ್ರದ್ದಿದೆ, ಹಾಗೆ ಗರಣಿ ಸರ್ ಅವ್ರದ್ದಿದೆ, ಹಾಗೆ ಮಹೇಶ್ ಸರ್ ಅವ್ರದ್ದಿದೆ. ಈಗ ಈ ತರದ ಪ್ರಶ್ನೆ ಪತ್ರಿಕೆಗಳನ್ನ ಅಥವಾ ಪುಸ್ತಕಗಳನ್ನು ನೀವು ಇಲ್ಲಿ ರೆಫರ್ ಮಾಡಬಹುದು. ಸಾಮಾನ್ಯ ಜ್ಞಾನ 100 ಪ್ರಶ್ನೆಗಳಲ್ಲಿ ನಮಗೆ ಈ ರೇಷ್ಯೋದಲ್ಲೇ ಈ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏನು ಹೇಳ್ತಾ ಇದ್ದೀನಿ, ಇಷ್ಟು ಪ್ರಶ್ನೆಗಳು ನಿಮಗೆ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಸಾಮಾನ್ಯ ವಿಜ್ಞಾನ ನೋಡಿ, ನಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ವಿಜ್ಞಾನದಲ್ಲಿ ಸ್ವಲ್ಪ ಹೆಚ್ಚು ಪ್ರಶ್ನೆಗಳು ವೇರಿ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಮಿನಿಮಮ್ 15 ಕ್ವಶನ್ಸ್ ಇರುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ 25-30 ವರೆಗೂ ಹೋಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ EVS ಏನಿದೆ, ಪರಿಸರ ಅಧ್ಯಯನ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿದೆ, ಇದು ಅಡಿಷನ್ ಆಗ್ತಾ ಹೋಗುತ್ತೆ. ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ VRS ಅವ್ರದ್ದಿದೆ, ಹಾಗೆ ರವಿ ಸರ್ ಅವ್ರದ್ದು ಏನು 4G ರವಿ ಸರ್ ಅವ್ರದ್ದಿದೆ, ಹಾಗೆ ಡಾಕ್ಟರ್ KM ಸುರೇಶ್ ಸರ್ ಅವರ ಪುಸ್ತಕಗಳನ್ನ ರೆಫರ್ ಮಾಡ್ಬೋದು ಅಂತಕ್ಕಂಥದ್ದು ಗೊತ್ತಿರಬೇಕು. ಮಿನಿಮಮ್ 15, ಮ್ಯಾಕ್ಸಿಮಮ್ 20 to 25 EVS ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೇರಿ ಬರೋ ಸಾಧ್ಯತೆಗಳಿರುತ್ತೆ. ಬಹಳ ವಿಶೇಷವಾಗಿ ನಿಮಗೆ ಜನರಲ್ ಮೆಂಟಲ್ ಅಬಿಲಿಟಿ ಅಂತಕ್ಕಂಥದ್ದು ಏನಿದೆ, ಮಾನಸಿಕ ಸಾಮರ್ಥ್ಯ, ಇದು ಸಹ ಒಂದೊಂದು ಟೈಮ್ 10 ಕೇಳ್ಬೋದು ಅಥವಾ 15 ಕೇಳ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 20 ಕೇಳೋ ಸಾಧ್ಯತೆ ಇರುತ್ತೆ. ಕೆಲವೊಂದು ಎಕ್ಸಾಮ್ ಅಲ್ಲಿ ಹಿಸ್ಟ್ರಿ ಮತ್ತು ಮೆಂಟಲ್ ಅಬಿಲಿಟಿ 30+ ಅನ್ನು ಕೇಳಿದಾನೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ. ಹಾಗಾಗಿ ನಿಮ್ಗೇನು ಈ ಒಂದು ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂತೆ ನೋಟ್ಸ್ಗಳಿರ್ಬೋದು, ಚಿಗುರು ಬುಕ್ಸ್ ಇರ್ಬೋದು, ಹಾಗೆ ಗುರುರಾಜ್ ಬುಲ್ಬುಲೆ ಸರ್ ಅವ್ರದ್ದಿರ್ಬೋದು, ಹಾಗೆ ಅಗರ್ವಾಲ್ ಬುಕ್ಸ್ಗಳಿರ್ಬೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಇವೆಲ್ಲ ರೆಫರ್ ಮಾಡ್ಬೋದು ನೀವು. ನೆಕ್ಸ್ಟ್ ಹಾಗಾದ್ರೆ ಈ ಕಲೆ ಮತ್ತು ವಾಸ್ತುಶಿಲ್ಪ, ಕಂಪ್ಯೂಟರ್ ಮತ್ತೆ ನೀತಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ನಿಮಗೆ ಟೋಟಲ್ ಆಗಿ ಒಂದು 5 to 10 ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಈಗ ನಾವು ವೇರಿ ಆಗಿರೋದು ಎಲ್ಲ ಸೇರಿ ಒಂದು 100 ಕ್ವಶನ್ಸ್ ಇಲ್ಲಿ ಇರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಗಣಕಯಂತ್ರದ ಬಗ್ಗೆ ಒಂದು 3 to 4 ಕ್ವಶನ್ಸ್, ನೀತಿ ಶಿಕ್ಷಣದ ಬಗ್ಗೆ ಮತ್ತು ಕಲೆ ಸಾಹಿತ್ಯದ ಬಗ್ಗೆ, ಲಿಟ್ರೇಚರ್ ಬಗ್ಗೆನೂ, ಕನ್ನಡದ ಪ್ರಥಮ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಈ ಪಂಪ ಪ್ರಶಸ್ತಿಗಳು, ಜ್ಞಾನಪೀಠ, ಇವುಗಳ ಬಗ್ಗೆನೇ ಕೇಳೋ ಸಾಧ್ಯತೆಗಳಿರುತ್ತೆ. ಕೂಚಿಪುಡಿ, ಕಥಕ್ಕಳಿ, ಮೋಹಿನಿಯಟ್ಟಂ, ಡ್ಯಾನ್ಸ್ಗಳ ಬಗ್ಗೆನೂ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಟ್ಟಾರೆಯಾಗಿ ನಾವು ಈ ಒಂದು 7ರಿಂದ 8 ಕಾನ್ಸೆಪ್ಟ್ ಅನ್ನ ಪೊಲೀಸ್ ಕಾನ್ಸ್ಟೇಬಲ್ಗೆ ಓದಿದ್ರೆ ಸಾಕಾಗುತ್ತೆ. ನಮಗೆ ಜನರಲ್ ಕನ್ನಡ ಆಗಲಿ, ಜನರಲ್ ಸೈನ್ಸ್ ಆಗಲಿ, ಜನರಲ್ ಇಂಗ್ಲಿಷ್ ಆಗಲಿ ಅಥವಾ RDPR ಅಲ್ಲಿ ಇಲ್ಲಿ ಮಿಕ್ಸ್ ಇರೋದಿಲ್ಲ. ಬಟ್ ಇದರಲ್ಲೇ ಸಾಮಾನ್ಯವಾಗಿ ನೇರ ಪ್ರಶ್ನೆಗಳು ಬರುತ್ತೆ. ಅವುಗಳನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ. ಡಿಯರ್ ಫ್ರೆಂಡ್ಸ್, ಈಗ ಗೊತ್ತಾಯ್ತು ನಮಗೆ ಒಂದು ಕಾನ್ಸೆಪ್ಟ್ ಅಲ್ಲಿ GK, ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ ಎರಡು ಸೇರಿ ಇಷ್ಟು ಮಾರ್ಕ್ಸ್ಗಳಿರುತ್ತೆ. ಸಮಗ್ರ ಭಾರತ ಇತಿಹಾಸದಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮದಿಂದ ಹೆಚ್ಚು ಪ್ರಶ್ನೆಗಳು ಮಾಡರ್ನ್ ಇಂಡಿಯಾದಲ್ಲಿ ಬರುತ್ತೆ. ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ಗಳಲ್ಲೂ ನೀವು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಋಣಾತ್ಮಕ ಅಂಕಗಳಿರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಭಾಗದಷ್ಟು ಋಣಾತ್ಮಕ 25% ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ನಿಮಗೆ ನಾವು 100ಅನ್ನ 4 ಭಾಗ ಮಾಡಿಬಿಟ್ರೆ ಅಲ್ಲಿಗೆ ನಿಮಗೆ 25% ಅಂತ ಇರುತ್ತೆ. ಅಂದ್ರೆ 4 ಪ್ರಶ್ನೆಗಳು ತಪ್ಪಾದ್ರೆ ನಿಮಗೆ 1 ಅಂಕವನ್ನೇನ್ ಮಾಡ್ತದೆ, ತೆಗಿಲಾಗ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ನೀವು 100ಗೆ ಮಿನಿಮಮ್ ಒಂದು 90ಇಂದ 90 ಪ್ರಶ್ನೆಯಿಂದ 95 ಪ್ರಶ್ನೆಗಳವರೆಗೆ ನೀವು ಅಟೆಂಡ್ ಮಾಡಬೇಕು. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ 100ಕ್ಕೆ 100 ಅಟೆಂಡ್ ಮಾಡಬೇಕು. ಹೆಚ್ಚು ನೆಗೆಟಿವ್ ಮಾರ್ಕಿಂಗ್ ಮಾಡಬೇಡಿ ಅಂತ. ಹಾಗಾದ್ರೆ ನಿಮ್ಮ ಆಯ್ಕೆಯ ವಿಧಾನ ಹೇಗಿರಬೇಕು ಅಥವಾ ಎಷ್ಟು ರೇಂಜ್ ಅಲ್ಲಿ ಇರಬೇಕು ನೋಡಿ, ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಪೇಪರ್ ಯಾವ ಒಂದು ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 55 ಮಾರ್ಕ್ಸ್ ಬಂದ್ರೆ ಅದು ಎಲ್ಲಿ ಅಪಾಯಿಂಟ್ ಆಗ್ಬೋದು. ನೆಕ್ಸ್ಟ್ 75 ಮಾರ್ಕ್ಸ್ ಬಂದ್ರೆ ನಮ್ಗೆ ಯಾವ ರೀತಿ ಸಿಗ್ಬೋದು. ಹಾಗೂ ಶೇಫರ್ ಝೋನ್ ಅಲ್ಲಿ ಎಲ್ಲಿರ್ಬೇಕಂದ್ರೆ 85 ಮಾರ್ಕ್ಸ್ ಅಲ್ಲಿ ನಾವ್ ಹೇಗಿರ್ಬೇಕು ಅಂತ ನೋಡಿ. 65 ಕೆಲವೊಂದ್ ಸಾರಿ ಕೆಟಗರಿಲಿ ಇಲ್ಲೋ ಸಾಧ್ಯತೆಗಳಿರುತ್ತೆ. ಅಥವಾ ಸೌತ್ ಕೇಂದ್ರ, ದಕ್ಷಿಣ ಕನ್ನಡ ಇರ್ಬೋದು, ಮಂಗಳೂರು ಇರ್ಬೋದು, ಕೊಡಗು ಇರ್ಬೋದು, ಅಥವಾ ಬೆಂಗಳೂರು ಸಿಟಿಲೂ ಸಹ ಒಂದೊಂದ್ಸಾರಿ ನಿಮಗೆ ಬೇಸಿಕ್ ಆಗಿ 65ರಿಂದಲೂ ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗ್ಬೋದು. ಮ್ಯಾಕ್ಸಿಮಮ್ ನಿಮಗೆ 85 ವರೆಗೂ ಇರ್ಬೋದು. ನೋಡಿ, ಕೆಟಗರಿ ಮತ್ತೆ OBC ವುಮೆನ್ಗೆ ಸಂಬಂಧಿಸಿದಂತೆ ನಮ್ಗೆ ಇಲ್ಲಿ 65 ನೋಡಿ. 75 ಅಂದ್ರೆ OBC ಮತ್ತೆ ಒಂದು ಸೆಕ್ಟರ್ನಲ್ಲಿ ಆ ಕಡೆ ಈ ಕಡೆ ಅಂತ ಇರ್ಬೋದು. ಆದ್ರೆ ನೀವು GML ಅಪಾಯಿಂಟ್ ಆಗ್ಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಯಾವಾಗಲೂ 100ಗೆ 85 ಇರಬೇಕು. ಹಾಗಾಗಿ ನೀವು ಹೆಚ್ಚು ರಾಂಗ್ ಆನ್ಸರ್ಗಳನ್ನ ಮಾಡಬೇಡಿ. ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲಿ ಹೆಚ್ಚು ಪೋಸ್ಟ್ಗಳಿರುತ್ತೆ, ನಿಮ್ಮ ಕೆಟಗರಿ ಎಲ್ಲಿ ಜಾಸ್ತಿ ಇರುತ್ತೆ ಆ ಪೋಸ್ಟ್ಗಳಿಗೆ ಅಟೆಂಡ್ ಮಾಡಿ. ಮಿನಿಮಮ್ 65 ತೆಗಿಲೇಬೇಕು, ಮ್ಯಾಕ್ಸಿಮಮ್ 85 ತೆಗಿಬೇಕು. 65ಗಿಂತ ಕೆಳಗಿದ್ದ ಒಂದೊಂದ್ಸರಿ ಅಪಾಯಿಂಟ್ ಆಗ್ಬೋದು.
ಆದರೆ 85 ಮೇಲಿದ್ರೆ GML ಆಗೇ ಆಗುತ್ತೆ. ನಿಮಗೆ ಆ ಒಂದು ಮನದೃಷ್ಟಿಯನ್ನು ಇಟ್ಕೊಂಡು ನೀವು ಮನಸ್ಸಿನ ದೃಷ್ಟಿಯನ್ನು 100ಗೆ 85 ಕ್ರಾಸ್ ಮಾಡೋ ಸಾಧ್ಯತೆಗಳು ಇರಬೇಕು ಅಂತ. ಹಾಗಾದ್ರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳಿಗೆ ಸಂಬಂಧಿಸಿದಂತೆ ನ್ಯೂ ಬ್ಯಾಚಸ್ಗಳು ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ? 5/1/2026 ಹೊಸ ವರ್ಷದಲ್ಲಿ ಏನು 2026ಕ್ಕೆ ಹೊಸ ಬ್ಯಾಚ್ಗಳು ನಮ್ಮಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಆಫ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ ಮತ್ತೆ ಆನ್ಲೈನ್ ಕ್ಲಾಸಸ್ಗಳು ಸಹ ಸ್ಟಾರ್ಟ್ ಆಗುತ್ತೆ. ಇದು ಆ್ಯಪ್ ಅಲ್ಲಿ ನೀವು ಎರಡನ್ನೂ ಸಹ ಸದುಪಯೋಗ ಪಡಿಸ್ಕೊಳ್ಬಹುದು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗ KS ಮತ್ತೆ ಬ್ಯಾಂಕಿಂಗಿಗೆ ಸಂಬಂಧಿಸಿದಂತೆ ಗ್ರೂಪ್ ಸಿ ಪೊಲೀಸ್ ಈ ಎಲ್ಲ ಬ್ಯಾಚ್ಗಳು ಹೊಸ ಬ್ಯಾಚ್ಗಳು ಜನವರಿ 5ನೇ ತಾರೀಕಿಂದ ಕಾಲ್ಫಾರ್ ಅಂದ್ರೆ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಇದನ್ನ ಸದುಪಯೋಗ ಪಡಿಸ್ಕೊಂಡು ಯಾರು ಹಾರ್ಡ್ ವರ್ಕ್ ಮಾಡ್ತೀರಾ, ಆಗಾಗಲೇ ಈಗ ಸಿಲೆಬಸ್ ಅನ್ನು ಯಾರು ಮುಗಿಸಿದಿರಾ ಕಾಂಪಿಟೇಟಿವ್ ಆಗಿ ಅಂಥವ್ರು ಬಂದು ಜಾಯಿನ್ ಆಗಿ ಆಸಕ್ತಿಯುತದಿಂದ ಓದ್ಬೋದು ಅಂತ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ 24x7 ಲೈಬ್ರರಿ ಅವಕಾಶಗಳಿರುತ್ತೆ. ಹಾಗೆ ಅದ್ರ ಜೊತೆಗೆ ಪ್ರತಿ ಸಂಡೇ ನಾವು ಒಂದು ಟೆಸ್ಟ್ ಮಾಡಿಕೊಡ್ತೇವೆ. ಹಾಗೆ ಕರ್ನಾಟಕ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ SC/ST ಮಕ್ಕಳು ಯಾರು ಎಕ್ಸಾಮ್ ಅನ್ನು ಬರೀತಾರೆ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಒಂದು ಕ್ಲಾಸಸ್ಸು ಮತ್ತೆ ಈ ಒಂದು ಫ್ಯಾಕಲ್ಟೀಸ್ ಮತ್ತೆ 24x7 ಲೈಬ್ರರಿ ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕೊಡ್ತಾ ಇದೀವಿ. ಅವರು ಸಹ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ತಾ, ಈಗ ಯಾರು ಪೊಲೀಸ್ ಆಕಾಂಕ್ಷಿಗಳಿದ್ರೆ 2026 ನೀವೆಲ್ಲ ಈ ಸಿಲೆಬಸ್ ಅನ್ನ ಆಧಾರವಿಟ್ಕೊಂಡು ಉತ್ತಮವಾಗಿ ನೋಟ್ಸ್ ಮಾಡಿಕೊಂಡು ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ಒಂದು ಕಾನ್ಸೆಪ್ಟ್ ಇರ್ತಕ್ಕಂಥ ಅಂಶಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.